ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಜಾಲತಾಣಗಳಲ್ಲಿ ಸಹ ಅದೇನು ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತಕ್ಕಂಥದ್ದು. ನೋಡಿ, ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಈ LPG ಸಿಲಿಂಡರ್ಗಳ ಕುರಿತು ಈಗಾಗಲೇ ನಾವು ಪ್ರಕಟಣೆಯನ್ನು ಹೊರಡಿಸಿದ್ದೇವೆ. ಇಡೀ ಜಿಲ್ಲೆಯ ಯಾವುದೇ ನಾಗರಿಕರು ಆತಂಕ ಪಡುವಂಥ ಯಾವ ಸ್ಥಿತಿನೂ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಈ ಸ್ಥಿತಿ ಬರೋದಕ್ಕಿಂತ ಮುಂಚೆ ಇದ್ದ ಸ್ಟಾಕ್ಗಿಂತ ಇನ್ನೂ ಹೆಚ್ಚಿನ ಸ್ಟಾಕನ್ನು ನಾವು ತರಿಸಿದ್ದೇವೆ. ಕಳೆದ ಒಂದು 4-5 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಟಾಕ್ಗಳನ್ನು, ಸಿಲಿಂಡರ್ಗಳನ್ನು ನಮ್ಮ ಜಿಲ್ಲೆಗೆ ತರಿಸುವಂಥ ಕೆಲಸ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 26 ಡೀಲರ್ಗಳು LPG ಸಿಲಿಂಡರ್ಗಳನ್ನು ಮಾರಾಟ ಮಾಡುವಂಥ ಡೀಲರ್ಗಳಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಕೃತಕ ಅಭಾವವನ್ನು ಸೃಷ್ಟಿಸಿ ಜನರಿಗೆ ಆತಂಕ ಮೂಡಿಸುವಂಥದ್ದು ಅಥವಾ ಅವರು ಕ್ಯೂಗಳಲ್ಲಿ ನಿಂತ್ಕೊಳ್ಳೋವಂಥದ್ದು, ಖರೀದಿ ಮಾಡಿ ಮನೆಗಳಲ್ಲಿ ಸ್ಟಾಕ್ ಮಾಡಬೇಕು ಅನ್ನೋ ಸ್ಥಿತಿ ಒದಗಿ ಬರೋವಂಥದ್ದು, ಇದು ಯಾವುದಕ್ಕೂ ಯಾರೂ ಕಿವಿಗೊಡಬಾರ್ದು. ನಮಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ LPGಯನ್ನು ಸಿಲಿಂಡರ್ಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಒಂದೇನೆಂದರೆ, ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳನ್ನು ನಿಷೇಧ ಮಾಡಲಾಗಿದೆ. ವಾಣಿಜ್ಯ ಸಿಲಿಂಡರ್ಗಳಿಗೆ, ಡೊಮೆಸ್ಟಿಕ್ಕನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ ಅಂಥವರು ಅವರ ಸಿಲಿಂಡರ್ನೂ ಕಳ್ಕೊಳ್ತಾರೆ, ಮಂಜೂರಾತಿನೂ ಕಳ್ಕೊಳ್ತಾರೆ ಶಾಶ್ವತವಾಗಿ. ಈಗಾಗಲೇ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ಅದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಪ್ರಕಟಣೆ ಕೂಡ ತಮ್ಮಲ್ಲೆಲ್ಲ ಬಂದಿದೆ. ಅದನ್ನು ಕೂಡ ತಮ್ಮ ಮೂಲಕ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೀನಿ. ಯಾರೂ ಕೂಡ ತಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಬಾರ್ದು. ಅದು ಒಂದು ಕೋರಿಕೆ. ಇದರ ಜೊತೆಗೆ ನನಗೆ 3 ಕಂಪನಿಗಳು ನಮ್ಮ ಜಿಲ್ಲೆಯಲ್ಲಿ ಸಿಲಿಂಡರ್ಗಳನ್ನು ಸರಬರಾಜು ಮಾಡ್ತಾ ಇದ್ದಾವೆ. ಒಂದು BPC, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದ್ದಾರೆ. ಅವರು ಸುಮಾರು 4,000 ಇವತ್ತಿಗೆ ಆ್ಯಸ್ ಆನ್ ಟುಡೇ 6 ಡೀಲರ್ಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟದಲ್ಲಿ ಒಟ್ಟು 6 ಡೀಲರ್ಗಳಿದ್ದಾರೆ. BPC ಅಡಿನಲ್ಲಿ 4,230 ಸಿಲಿಂಡರ್ಗಳು ಸ್ಟಾಕ್ ಇದೆ ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ HPC, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಅವ್ರದ್ದು ನಮ್ಮಲ್ಲಿ 7 ಅವ್ರದ್ದು ಏಜೆನ್ಸಿಗಳು ಇದ್ದಾವೆ. ಆ 7ರಲ್ಲಿ ಬಾಗೇಪಲ್ಲಿನಲ್ಲಿ, ಚಿಂತಾಮಣಿ, ಗೌರಿಬಿದನೂರು 3 ತಾಲೂಕುಗಳಲ್ಲಿ 7 ಔಟ್ಲೆಟ್ಗಳಿದ್ದಾವೆ. ಅದರಲ್ಲಿ 3,279 ಸಿಲಿಂಡರ್ಗಳು ಇವತ್ತಿಗೆ ಆ್ಯಸ್ ಆನ್ ಟುಡೇ ಪ್ರೆಸೆಂಟ್ ಸ್ಟಾಕ್ ಇರ್ತಕ್ಕಂಥದ್ದು. ಅತ್ಯಧಿಕ ಸ್ಟಾಕ್ IOC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರದ್ದು 14 ಏಜೆನ್ಸಿಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಈ ರೀತಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥದ್ದು. ಅವ್ರದ್ದು ಕೂಡ 4,694 ಸಿಲಿಂಡರ್ಗಳು ಇವತ್ತಿಗೆ ಆ್ಯಸ್ ಆನ್ ಟುಡೇ ಸ್ಟಾಕ್ ಇದೆ. ಸೊ ಒಟ್ಟು 12,000ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ನಮ್ಮ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ. ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 1ರಂತೆ ವರ್ಷಕ್ಕೆ 12 ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಕಾರ ಯಾವುದೇ ತೊಂದರೆ ಇಲ್ಲದಂತೆ ಪ್ರತಿ ಗೃಹ ಬಳಕೆಗೂ ಕೂಡ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಿದ್ದೀವಿ. ಮತ್ತು ಎಲ್ಲ ನಮ್ಮ ಏಜೆನ್ಸಿನವ್ರಿಗೂ ಕೂಡ ನಾನು ಈಗಾಗಲೇ ಓರಲ್ಲಾಗಿ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಇನ್ನೊಮ್ಮೆ ಸಭೆನೂ ಕೂಡ ಕರೆದಿದ್ದೀವಿ. ಪೊಲೀಸ್ ಇಲಾಖೆಯವರು, ನಾವು, ನಮ್ಮ ಆಹಾರ ಇಲಾಖೆ, ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ತಾಲೂಕುಗಳಲ್ಲಿ ಯಾವುದೇ ಜಾಗದಲ್ಲಿ ವಾಣಿಜ್ಯಕ್ಕೆ ಡೈವರ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಭಾಳ ದೊಡ್ಡ ಕ್ರಮ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾರೂ ಕೂಡ ಆ ಥರದ ಡೈವರ್ಷನ್ಗೆ ಅವಕಾಶ ಮಾಡಿಕೊಡ್ಬಾರ್ದು, ಸಹಕರಿಸಬೇಕು. ಮತ್ತು ಬೇರೆ ಯಾರು ಸುಮ್ಮನೆ ಬೇರೆ ಬೇರೆ ಊಹಾಪೋಹಗಳನ್ನು ಹರಡ್ತಾರೆ, ಆ ವಿಷಯಗಳಿಗೆ ಕಿವಿಗೊಡಬಾರ್ದು ಅಂತಕ್ಕಂಥದ್ದು ನಾನು ನಾಗರಿಕರಲ್ಲಿ ಮನವಿ ಮಾಡ್ತೀನಿ. ಸರ್, ಇದು ಕ್ರೈಸಿಸಲ್ಲಿ ಸರ್ಕಾರ ಏನಾದರೂ ಹೆಚ್ಚುವರಿಯಾಗಿ ಏನಾದರೂ ತಗೊಳ್ಳೋದಕ್ಕೆ ಏನಾದರೂ ಇದು ಮಾಡಿದೆಯಾ ಸರ್? ಇಲ್ಲ ಅಂತ ಹೇಳಿದ್ರೆ ಅವರೇ ಏನಾದರೂ ತಗೊಂಡ್ರೆ ಯಾವ ಥರ ಅಂತ?
ಅಲ್ಲಲ್ಲ, ಈಗ ಒಂದು ಮನೆಗೆ ಒಂದು ತಿಂಗಳಿಗೆ ಒಂದು ಗೃಹಕ್ಕೆ ಒಂದು ಸಿಲಿಂಡರ್ನ ಕೊಡ್ತೀವಿ, ಗೃಹ ಬಳಕೆ ಸಿಲಿಂಡರ್. ಇಲ್ಲ ಸರ್, ಅಮೌಂಟು ಹೆಚ್ಚುವರಿಯಾಗಿ ಏನಾದರೂ ಕೇಳಿದ್ರೆ ಯಾವ ಥರ ಸರ್? ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಯಾವುದೇ ಏಜೆನ್ಸಿಗಳು ಇವತ್ತು ಮೀಟಿಂಗ್ ಕರೀತಾ ಇದ್ದೀವಿ, ಏಜೆನ್ಸಿಗಳಿಗೆ ತಾಲೂಕು ಮಟ್ಟದ ಒಬ್ಬರು ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳು ಅಂತೇಳಿ ಹಾಕಬೇಕು ಅನ್ನೋ ಯೋಚನೆ ಇದೆ. ಪ್ರತಿ ಏಜೆನ್ಸಿಗಳಲ್ಲಿ ಬರುವಂಥ ಸ್ಟಾಕು ವಿತರಣೆ ಎಲ್ಲವನ್ನೂ ಮಾನಿಟರ್ ಮಾಡ್ತೀವಿ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಹೆಚ್ಚಿನ ದರಗಳಿಗೆ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಇಂಥ ಯಾವ ಪ್ರಕರಣ ಸಿಕ್ಕಿದ್ರೂ ಕೂಡ ಭಾಳ ದೊಡ್ಡ ಶಿಕ್ಷಾ ಅಪರಾಧ ಆಗುತ್ತೆ. ಅದಕ್ಕೆ ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ ಮತ್ತು ಆ ವಿಷಯವಾಗಿ ಭಾಳ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಅದು ಈ ವಿಷಯವನ್ನು ಕೂಡ ನಾನು ನಾಗರಿಕರಿಗೆ ತಿಳಿಸೋದಕ್ಕೆ ಬಯಸ್ತೀನಿ. ಸರ್, ಮತ್ತೆ ಗ್ಯಾಸ್ ಬುಕ್ಕಿಂಗ್ ಸಮಸ್ಯೆ ಇದೆ. ಇವಾಗ ಗ್ಯಾಸ್ ಇದ್ರೂ ಸ್ಟಾಕ್ ಇದ್ರೂ ಬುಕ್ಕಿಂಗ್ ಆಗ್ತಾ ಇಲ್ಲ. ಏನಂದರೆ ನೋಡಿ, ಈಗ ಒಂದು ಮನೆಗೆ ಒಂದು ಸಿಲಿಂಡರ್ನಂತೆ ತಿಂಗಳಿಗೆ ನಿರಂತರವಾಗಿ ಆಗ್ತಾ ಹೋಗ್ತಾ ಇತ್ತು. ಈಗ ಸಡನ್ನಾಗಿ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಎಲ್ಲರೂ ಹೋಗಿ ಬುಕ್ಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರಿಗೆ ಒಂದು ತಿಂಗಳು ಒಂದು ಸಿಲಿಂಡ್ರ್ ಅಂತ ಏನಿದೆ ಆ ನಿಟ್ಟಿನಲ್ಲಿ ನಾವು ಕೊಡೋವಂಥ ಕೆಲಸ ಮಾಡ್ತೀವಿ. ಬುಕ್ಕಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಥರ? ಇಲ್ಲ, ಆ ಥರದ್ದು ಗಮನಕ್ಕೆ ಬಂದರೆ ಕೂಡಲೇ ಕಂಪನಿಗಳಿಗೂ ನಾನು ಕೂಡ ಮಾತಾಡ್ತೀನಿ. ಈಗಾಗಲೇ ಎಲ್ಲ ಕಂಪನಿಗಳಿಗೆ ನಾವು ಮಾತಾಡಿದ್ದೀವಿ ಜಿಲ್ಲಾಡಳಿತದಿಂದ. ನಮ್ಮ ಕೋಟಾ ಏನಿದೆ ಯಾವುದೇ ಕಾರಣಕ್ಕೂ ವ್ಯತ್ಯಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮದು ಯೂಶ್ವಲಿ 10,000 11,000 ಒಳಗಡೆ ಇರ್ತಾ ಇತ್ತು ಸ್ಟಾಕ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಇವತ್ತು ನಮಗೆ 12,500 13,000 ಸ್ಟಾಕ್ ಇದೆ ಜಿಲ್ಲೆನಲ್ಲಿ ಸಿಲಿಂಡರ್ಗಳು. ಹಾಗಾಗಿ ಆತಂಕ ಪಡುವಂಥದ್ದಿಲ್ಲ. ನಾಗರಿಕರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಅದು ತಮ್ಮ ಮೂಲಕ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೀನಿ.